ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನಾ ಅಂಗಡಿ ಇಟ್ಟಂಥ ಜಾಗದಲ್ಲಿ ಒಬ್ಬ ಹುಡುಗ, ಅಂದರೆ ಅವನು ಬುದ್ಧಿಮಾಂದ್ಯ ಆಗಿರ್ತಾನೆ. ಅವನು ಚಾಕುವನ್ನು ಇಟ್ಕೊಂಡು ಅವನಿಗೆ ಚುಚ್ಚಲಿಕ್ಕೆ ಅಂತ ಹೋಗ್ತಾನೆ. ಆದರೆ ಅವನಿಗೆ ಅದು ಸರಿಯಾಗಿ ಗೊತ್ತಿರುವುದಿಲ್ಲ ಏನಾಗುತ್ತೆ ಅನ್ನೋದು. ಆಗ ಆತನ ಮನೆಯವರು ಕೂಡ ಬಂದಿರ್ತಾರೆ. ಬೇಡ ಬೇಡ ಅಂತ ಹೇಳ್ತಾರೆ. ಆಗ ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ. ಬೇಡಪ್ಪ ಹಾಗೆಲ್ಲ ಮಾಡಬೇಡ ಅಂತಲೂ ಹೇಳ್ತಾಳೆ. ಆಗ ಮನೆಯವರು ಹೇಳ್ತಾರೆ, ಅವನು ಏನು ಹೇಳಿದರೂ ಕೇಳೋದಿಲ್ಲಮ್ಮ, ಅವನಿಗೆ ಸ್ವಲ್ಪ ತಲೆ ಅಷ್ಟೊಂದು ಸರಿಯಾಗಿ ಇಲ್ಲ ಅಂತ ಹೇಳ್ತಾರೆ. ಆಗ ತುಂಬ ಚಾಣಾಕ್ಷತನದಿಂದ ಸೂರ್ಯ ಆ ಹುಡುಗನ ಮೇಲೆ ಹೂವನ್ನು ಹಾಕಿ ಹೇಗಾದರೂ ಮಾಡಿ ಆ ಚಾಕುವನ್ನು ಕಿತ್ಕೊಳ್ತಾನೆ. ಅನಂತರ ನೆಕ್ಸ್ಟ್ ಡೇ ಆ ಮನೆಯವರು ಸೂರ್ಯನನ್ನು ನೋಡಲಿಕ್ಕೆ ಬರ್ತಾರೆ. ಸೂರ್ಯನ ಹತ್ರ ಕೇಳ್ತಾರೆ, ನೀನು ಏನಪ್ಪ ಕೆಲಸ ಮಾಡ್ತಾ ಇದ್ದದ್ದು ಅಂತೇಳಿ. ನಾನು ಕ್ಯಾಬ್ ಡ್ರೈವರ್ ಆಗಿದ್ದೆ, ಇವಾಗ ಏನೂ ಕೆಲಸ ಇಲ್ಲ ಅಂತ ಕೂಡ ಹೇಳ್ತಾನೆ ಸೂರ್ಯ. ಅದಕ್ಕೆ ಅವರು ಹೇಳ್ತಾರೆ, ನಾನು ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್, ನನ್ನ ಹತ್ರ ಗಾಡಿ ವ್ಯಾನ್ ಇದೆ, ಅದನ್ನು ನೀನು ಓಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮೊನ್ನೆ ನಿಮ್ಮ ಹುಡುಗನನ್ನು ಕಾಪಾಡಿದ್ದಕ್ಕೆ ನನಗೆ ಬಕ್ಷಿಸ ಸರ್ ಅಂತ ಕೇಳ್ತಾನೆ. ಹಾಗೆಲ್ಲ ಏನಿಲ್ಲಪ್ಪ, ನಾನು ಆ ಥರ ನನ್ನ ಮಗನ ಪ್ರಾಣ ಕಾಪಾಡಿದೆ, ಅದಕ್ಕೆ ನಾನು ಪ್ರತ್ಯುಪಕಾರ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಬೇಡ. ನನಗೆ ನಿನ್ನ ವರ್ತನೆ ಇಷ್ಟ ಆಯಿತು, ನಿನ್ನ ಮಾತಿನ ಶೈಲಿ ಇಷ್ಟ ಆಯಿತು, ಹಾಗಾಗಿ ನಿನಗೆ ಏನಾದರೂ ಸಹಾಯ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನನ್ನ ಗಾಡಿ ಇದೆ, ನನ್ನ ವ್ಯಾನ್ ಇದೆ, ನೀನು ಅದಕ್ಕೆ EMI ಕಟ್ಕೊಂಡು ಹೋದರೆ ಆಯಿತು ಅಂತೇಳಿ ಕೊನೆಗೆ ಹೇಳ್ತಾರೆ. ಮೊದಲಿಗೆ ಅದನ್ನು ಕೂಡ ಆ ಮನೆಯವರು ಒಪ್ಪುವುದಿಲ್ಲ. ಆಗ ಸೂರ್ಯ ಆಯಿತು ಹಾಗಾದರೆ ಆಯಿತು, ನಾನು EMI ಕಟ್ತಾ ಇರ್ತೇನೆ, ನಾನು ಆ ಕ್ಯಾಬಲ್ಲ ವ್ಯಾನನ್ನು ಓಡಿಸ್ತೇನೆ ಅಂತ ಹೇಳ್ತಾನೆ. ಸರಿಯಪ್ಪ ಆಯಿತು ಅಂತೇಳಿ ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅನಂತರ ಸೂರ್ಯ ಮೀನಾ ಮನೆಗೆ ಬರ್ತಾರೆ. ಮನೆಗೆ ಬಂದ ನಂತರ ಸಕ್ಕರೆ ಕೂಡ ಇರ್ತಾಳೆ, ಮನೋಜ್ ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಆಗ ಸಕ್ಕರೆ ಮನೋಜನಿಗೆ ಒಂದು ಹೆಣ್ಣು ನೋಡಿರ್ತಾಳೆ. ಅವಳು ಕೋಟ್ಯಾಧಿಪತಿಯ ಮಗಳಂತೆ. ಹಾಗೆ ಹೆಣ್ಣಿನ ಕಡೆಯವರು ಸಕ್ಕರೆ ಹತ್ರ ಮಾತಾಡಲಿಕ್ಕೆ ಬಂದಿರ್ತಾರೆ. ಲಿಂಬೆಹಣ್ಣು ನಿಂಗಣ್ಣ ಅವರು ಮಾಡಿರುವಂಥ ಸಂಬಂಧ. ಅವರು ಕಸ್ತೂರಿ ಮನೆಗೆ ಬಂದಿರ್ತಾರೆ. ಆನಂತರ ಈ ವಿಷಯ ಎಲ್ಲ ಶಾಂತಿ ಹತ್ರ ಹೇಳಿರ್ತಾಳೆ. ಶಾಂತಿ ತನ್ನ ಗಂಡನ ಹತ್ರ ಹೇಳಲಿಕ್ಕೆ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ತನ್ನ ವ್ಯಾನ್ನ ವಿಚಾರವನ್ನು ಹೇಳ್ತಾನೆ. ರಂಗನಾಥ್ ಅವರಿಗೆ ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಬಿಡಬೇಕು ಒಂದು ಅರ್ಥ ಆಗೋದಿಲ್ಲ. ಸೂರ್ಯ ಕೂಡ ದೊಡ್ಡ ಮಾತಿನ ಮಲ್ಲಾಗಿರ್ತಾನೆ, ಶಾಂತಿ ಕೂಡ ದೊಡ್ಡ ಮಾತಿನ ಮಲ್ಲಿ ಆಗಿರ್ತಾಳೆ. ಇಬ್ಬರು ಕೂಡ ಒಟ್ಟಿಗೆ ಹೇಳ್ತಾರೆ. ಆಗ ರಂಗನಾಥ್ ಅವರಿಗೆ ಏನು ಮಾಡಬೇಕು, ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಬಿಡಬೇಕಂತ ಗೊತ್ತಾಗೋದಿಲ್ಲ. ಆಗ ಅಲ್ಲೇ ಇದ್ದ ರವಿಕಾಂತ್ ಸೂರ್ಯನಿಗೆ ಕಂಗ್ರಾಟ್ಸ್ ಹೇಳ್ತಾನೆ, ಒಳ್ಳೇದಾಗಲಿ ಕಣೋ ಅಂತೇಳಿ. ಆನಂತರ ರಂಗನಾಥ್ ಅವರು ಕೂಡ ಹೇಳ್ತಾರೆ, ಒಳ್ಳೇದಾಗ್ಲಪ್ಪ ಅಂತ ಹೇಳಿ. ಶಾಂತಿ ಮತ್ತು ಮನೋಜನ ಮುಖ ಮಾತ್ರ ಒಂಥರ ಆಗುತ್ತೆ ಸೂರ್ಯನಿಗೆ ಒಂದು ಆಫರ್ ಸಿಕ್ಕಿದ್ದಕ್ಕೆ. ಅನಂತರ ಶಾಂತಿ ರಂಗನಾಥ್ ಅವರ ಹತ್ರ ಮದುವೆ ವಿಷಯವನ್ನು ಹೇಳಿದಾಗ ರಂಗನಾಥ್ ಅವರು ಹೇಳ್ತಾರೆ, ಅವನಿಗೆ ಡೈವರ್ಸ್ ಸಿಗಲೇ ಇಲ್ಲ, ನೀನು ಇವಾಗಲೇ ಮದುವೆ ಮಾಡುವಂಥ ಉದ್ದೇಶ ಏನು ಅಂತ ಹೇಳ್ತಾರೆ. ಆಗ ಮನೋಜ ಬರ್ತಾನೆ, ಅಮ್ಮ ನನಗೆ ಸಚಿನ್ ಬರ್ತಾಳಲ್ಲಮ್ಮ ಅಂತ ಹೇಳ್ತಾರೆ. ಹೌದು ಮನೋಜ ಅಂತೇಳಿ ಶಾಂತಿ ಹೇಳ್ತಾಳೆ. ಕಸ್ತೂರಿ ಮನೆಯಲ್ಲಿ ವಿಶಾಲು ಕೂಡ ಇರ್ತಾಳೆ. ವಿಶಾಲಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆನಂತರ ಶಾಂತಿ ಹೇಳ್ತಾಳೆ, ನಾನು ಮುಂಚೆ ಡ್ಯಾನ್ಸ್ ಕ್ಲಾಸ್ ಇರ್ತಾಯಿದ್ದೆ, ಆನಂತರ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ನನ್ನಿಂದಾಗಿ ಅಂದರೆ ಕಸ್ತೂರಿಯ ಒಂದು ಹೊಗಳಿಕೆಯನ್ನು ಮಾಡಿರ್ತಾಳೆ. ಅಂದರೆ ಕಸ್ತೂರಿ ನನ್ನಿಂದಾಗಿ ಮೇಲೆ ಬಂದಿದ್ದು ಹಾಗೆ ಹೀಗೆ ಅಂತ ಆ ಹೆಣ್ಣು ಹೆತ್ತವರ ಹತ್ರ ಹೇಳ್ತಾಳೆ. ಆಗ ಅವರು ಹೇಳ್ತಾರೆ, ಮೇಡಮ್ ನಿಮ್ಮಿಬ್ಬರ ಪರಿಚಯ ನನಗೆ ಅಷ್ಟಾಗಿ ಇಲ್ಲ, ಆದರೆ ಕಸ್ತೂರಿಯವರ ಪರಿಚಯ ತುಂಬ ಇದೆ. ಅವರು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚಾಗಿದ್ದಾರೆ. ನನ್ನ ಮಕ್ಕಳಂತೂ ಇವರ ಕಥೆಯನ್ನು ಕೇಳದೆ ನೋಡದೆ ಮಲಗುವುದೇ ಇಲ್ಲ, ಅಷ್ಟು ನನ್ನ ಮಕ್ಕಳಿಗೆ ಕಸ್ತೂರಿಯವರು ತುಂಬ ಇಷ್ಟ ಅಂತ ಹೇಳ್ತಾರೆ. ಇಷ್ಟು ಹೇಳುವಾಗ ಶಾಂತಿ ಮುಖವನ್ನು ಸಿಂಡರಿಸ್ತಾಳೆ. ಯಾಕೆಂದರೆ ಮೊದಲಿಗೆ ಅವಳೇ ಜಂಬ ಕೊಚ್ಕೊಳ್ತಾ ಇದ್ಲು, ನನ್ನಿಂದಾಗಿ ಕಸ್ತೂರಿ ಫೇಮಸ್ ಆಗಿರುವಂಥದ್ದು ಅಂತೇಳಿ. ಆಗ ಅವರ ಬಾಯಲ್ಲೇ ಬಂತು, ಕಸ್ತೂರಿಯವರ ಯೂಟ್ಯೂಬ್ ವೀಡಿಯೋಸ್ ತುಂಬ ವೈರಲ್ ಆಗ್ತಾಯಿದೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತಾಯಿದೆ ಅಂತ. ಕಸ್ತೂರಿಗೂ ಕೂಡ ಖುಷಿಯಾಗುತ್ತೆ. ಅನಂತರ ಅವರೆಲ್ಲ ಹೋಗ್ತಾರೆ. ಅನಂತರ ಶಾಂತಿ ಹತ್ರ ಕಸ್ತೂರಿ ಕೇಳ್ತಾರೆ, ಏನೇ ಶಾಂತಿ ನಿನ್ನಿಂದಾಗಿ ನಾನು ಅಭಿವೃದ್ಧಿ ಆದದ ಅಂತ ಕೇಳ್ತಾರೆ. ಏನೋ ಬಾಯ ಮಾತಿಗೆ ಅಂದ್ಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ. ಯಾಕೆಂದರೆ ಶಾಂತಿಗೆ ಕಸ್ತೂರಿಯನ್ನು ಹೊಗಳುವುದು ಅವಳಿಗೆ ಇಷ್ಟ ಇರೋದಿಲ್ಲ, ತನ್ನನ್ನೇ ಮೇಲೆ ಕೂರಿಸಬೇಕು ಅನ್ನೋ ಒಂದು ಒಣಜಂಬ ಇರುತ್ತೆ ಶಾಂತಿಗೆ. ಮತ್ತು ಆ ಮನೆಯವರು ಹೇಳ್ತಾರೆ, ಹುಡುಗಿ ತಂದೆ ದೊಡ್ಡ ಕೋಟ್ಯಾಧಿಪತಿ, ಅವಳಿಗೆ 23 ವರ್ಷಕ್ಕೆ ಮದುವೆ ಮಾಡಬೇಕು
ಅಂದ್ಕೊಂಡಿದ್ವಿ. ಆದರೆ ಅವಳ ಜಾತಕದಲ್ಲಿ ಸ್ವಲ್ಪ ದೋಷ ಇದ್ದ ಕಾರಣ ಅವಳ ಮದುವೆ ಲೇಟ್ ಆಯಿತು. ಈಗ ಅವಳಿಗೆ 31 ವರ್ಷ ಅಂತ ಹೇಳಿ. ಆನಂತರ ಅದಕ್ಕೆ ಶಾಂತಿ ಕೇಳ್ತಾಳೆ, 31 ವರ್ಷದವಳನ್ನು ಹುಡುಗಿ ಅಂತ ಕರೀತಾರ ಅಂತೇಳಿ. ಆಗ ಅವ್ರು ಕೇಳ್ತಾರೆ, ಏನಂದ್ರಿ ಅಂತ ಹೇಳಿ. ಏನಿಲ್ಲ ನಮಗೆ ಬೇಕಾದದ್ದು ದುಡ್ಡಿರುವಂಥವ್ರು ಅಂತ ಹೇಳಿ ಹೇಳ್ತಾಳೆ. ಹೌದು, ಅವಳ ತಂದೆ ಹತ್ರ ತುಂಬ ದುಡ್ಡಿದೆ, ದೊಡ್ಡ ಕೋಟ್ಯಾಧೀಶ್ವರರು ಅಂತ ಹೇಳಿ ಹೇಳ್ತಾರೆ. ಇದನ್ನು ಕೇಳಿ ಶಾಂತಿಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅವಳು ದುಡ್ಡು ಅಂದರೆ ಸಾಯ್ತಾಳೆ. ದುಡ್ಡಿನ ದೊಡ್ಡ ಹುಚ್ಚಿ ಶಾಂತಿ ಅಂತಲೇ ಹೇಳ್ಬೋದು. ದುಡ್ಡಿದ್ರೆ ಎಲ್ಲವೂ ಸಿಗ್ತದೆ ಅನ್ನೋದು ಶಾಂತಿಯ ಭಾವನೆ. ಆನಂತರ ಮನೋಜ ಮನೆಯಲ್ಲಿ ಇರ್ತಾನೆ. ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ, ಸೂರ್ಯ ಒಬ್ಬನನ್ನು ಬಿಟ್ಟು. ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದಾಗ ಈ ಮನೋಜ ಮೀನಾಳ ಹತ್ರ, ಮೀನಾ ಒಂದು ಕಪ್ ಕಾಫಿ ಮಾಡಿಕೊಡು ಅಂತ ಹೇಳಿ ಹೇಳ್ತಾಳೆ. ಆಗ ಮೀನಾ ಮುಖವನ್ನು ಒಮ್ಮೆ ದುರ್ಗುಟ್ಟಿ ನೋಡ್ತಾಳೆ ಮನೋಜನ್ನು. ಅದಕ್ಕೆ ಶಾಂತಿ ಹೇಳ್ತಾಳೆ, ನನ್ನ ಮಗ ಹೇಳಿದ್ದು ಕೇಳಿಸ್ಲಿಲ್ವೇ, ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಸೂರ್ಯ ಇದ್ದಿದ್ರೆ ನಿನ್ನನ್ನು ಚೆನ್ನಾಗಿ ಬಾರಿಸ್ಬಿಡ್ತಿದ್ದ, ಇವಾಗ ಅವನು ಇಲ್ಲ ಅಂತ ಹೇಳಿ ನಿನಗೆ ಕೊಬ್ಬ ಅಂತ ಹೇಳಿ ಮನೋಜನ ಹತ್ರ ಕೇಳ್ತಾಳೆ. ಆಗ ಮೀನಾ ತಿರುಗಿಸಿ ಮನೋಜ ಅಂತ ಹೇಳಿ ಕರೀತಾಳೆ. ಆಗ ಶಾಂತಿ ಅವಳನ್ನೇ ದುರ್ಗುಟ್ಟಿ ನೋಡ್ತಾಳೆ. ಈಗ ಕರೆದ್ರೆ ನಿಮಗೇನಾಗುತ್ತೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮನೋಜ್ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ. ಅಲ್ಲಿ ತಾರಾ, ರವಿಕಾಂತ್ ಕೂಡ ಇರ್ತಾರೆ. ಆನಂತರ ತಾರಾ ಹೇಳ್ತಾಳೆ, ನೀವು ಕಾಫಿ ಮಾಡೋದು ಬೇಡ, ಇವರು ಮಾಡಿರುವಂಥ ಅಂದರೆ ಶಾಂತಿ ಮಾಡಿರುವಂಥ ಕಾಫಿ ಚೆನ್ನಾಗಿದೆ, ಇದನ್ನೇ ನಾನು ಕುಡಿದು ತುಂಬ ಇಷ್ಟಪಟ್ಟಿದ್ದೇನೆ, ಇವರೇ ಮಾಡಲಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮತ್ತೆ ತಾರಾ ಹೇಳ್ತಾಳೆ, ನಾನು ಕಾಫಿ ಮಾಡ್ಕೊಂಡು ಬರಲ್ಲ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಬೇಡ, ನೀನು ನನ್ನ ತಾಳಿ ಉಳಿಸಿದ ದೇವತೆ, ನೀನು ಈ ಮನೆಯಲ್ಲಿ ಖುಷಿಯಾಗಿರಬೇಕು, ನಿನ್ನ ಕೈಯಿಂದ ಏನಾದರೂ ಕೆಲಸ ಮಾಡಿದರೆ ಆ ದೇವರು ನನ್ನನ್ನು ಮೆಚ್ಚೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಶಾಂತಿ ಕಾಫಿ ಮಾಡಲಿಕ್ಕೆ ಹೋಗ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.